ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ವಿಶ್ವಕಂಡ ಮಹಾನ್ ವಿಜ್ಞಾನಿಗಳಲ್ಲಿ ಪ್ರಮುಖರಾದವರ ಪಟ್ಟಿಯಲ್ಲಿ ಆಲ್ಬರ್ಟ್ ಐನ್ಸ್ಟೈನ್ ಅವರ ಹೆಸರು ಮುನ್ನೆಲೆಯಲ್ಲಿ ಸಿಗುತ್ತೆ. ಆಲ್ಬರ್ಟ್ ಐನ್ಸ್ಟೈನ್ 1879 ಮಾರ್ಚ್ 14ರಂದು ಜರ್ಮನಿಯ ಉರ್ಟೆಂಬರ್ನ ಉಲ್ಮ್ ಎಂಬಲ್ಲಿ ಜನಿಸ್ತಾರೆ. ಐನ್ಸ್ಟೈನರ ಕುಟುಂಬ ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ವಲಸೆ ಹೋಗುತ್ತಲೇ ಇತ್ತು. ಒಂದು ಸ್ಥಿರ ಅಂತ ಇರಲೇ ಇಲ್ಲ. ಹಾಗಾಗಿ ಅವರ ಪ್ರಾರಂಭಿಕ ಶಾಲಾ ವಿದ್ಯಾಭ್ಯಾಸವು ಲಿಯೋಪಾಲ್ಡ್ ಜಿಮ್ನಾಸಿಯಂ, ಇಟಲಿಯ ಆರವ್ ಮುಂತಾದೆಡೆಗಳಲ್ಲಿ ನೆರವೇರಿತು. ಶಾಲೆಯ ಜೀವನ ಅವರಿಗೆ ಇರಿಸುಮುರುಸಾಗಿ ಶಾಲೆಯಿಂದ ಹೊರಬಂದು ಹಲವಾರು ವರ್ಷ ಶಾಲೆಗೆ ಹೋಗದೆ ಮನೆಯಲ್ಲೇ ಇದ್ದು ಬಿಟ್ಟರು. ಬಾಲ್ಯದಲ್ಲಿ ಅದೆಷ್ಟು ಮೊಂಡುತನವಿತ್ತೆಂದ್ರೆ ಪ್ರತಿಯೊಂದರಲ್ಲೂ ಅಂತರ್ಮುಖವಾಗಿ ಚಿಂತಿಸ್ತಾ ಇದ್ರು. ಹಾಗಾಗಿ ಆತನನ್ನು ದಡ್ಡ ಶಿಖಾಮಣಿ, ಎಲ್ಲವನ್ನ ಪ್ರಶ್ನಿಸುವ ವಿಚಿತ್ರ ಪ್ರಾಣಿ ಎಂದು ಕೆಲವು ಶಿಕ್ಷಕರು ಅವರನ್ನ ದೂರ ಬಿಡ್ತಾ ಇದ್ರು. ಅಲ್ಲದೆ ಹೋದ ಕಡೆಯಲ್ಲಿ ಯಹೂದಿ ಎಂಬ ತಿರಸ್ಕಾರವೂ ಇತ್ತು. ಹೀಗೆ ಶಾಲೆಯ ಬಗ್ಗೆ ದ್ವೇಷ ಮೂಡಿಸಿಕೊಂಡಿದ್ದ ಐನ್ಸ್ಟೈನ್ ತನ್ನ ಚಿಕ್ಕಪ್ಪನ ಬಳಿ ನಾನು ಜ್ಯಾಮ್ಯಾತಿ ಮತ್ತು ಬೀಜಗಣಿತವನ್ನ ದ್ವೇಷಿಸುತ್ತೇನೆ ಎಂದಾಗ ಅವರು ಬಾಲಕನಾಗಿದ್ದ ಐನ್ಸ್ಟೈನ್ಗೆ ಈ ವಿಷಯಗಳಲ್ಲಿ ಅಡಗಿರುವಂತಹ ಸ್ವಾರಸ್ಯವನ್ನ ರಸವತ್ತಾಗಿ ವರ್ಣಿಸಿ ಆ ಕುರಿತಾಗಿ ಅಪಾರವಾದ ಆಸಕ್ತಿ ಹುಟ್ಟುವಲ್ಲಿ ಪ್ರೇರೇಪಣೆ ಕೊಟ್ಟರು. ಮುಂದೆ ಐನ್ಸ್ಟೈನ್ ಸ್ವಿಟ್ಜರ್ಲ್ಯಾಂಡಿನ ಜ್ಯೂರಿಚ್ನಲ್ಲಿರುವ ಸ್ವಿಸ್ ಫೆಡರಲ್ ಪಾಲಿಟೆಕ್ನಿಕ್ ಶಾಲೆಯಲ್ಲಿ ಕಲಿತು ಭೌತಶಾಸ್ತ್ರ ಮತ್ತು ಗಣಿತಶಾಸ್ತ್ರದ ಶಿಕ್ಷಕರಾಗಿ ರೂಪಾಂತರಗೊಂಡರು. 1901ರಲ್ಲಿ ಡಿಪ್ಲೊಮಾ ಪದವಿ ಪಡೆದ ಐನ್ಸ್ಟೈನರು ಸ್ವಿಸ್ ರಾಷ್ಟ್ರೀಯತೆ ಪಡೆದರು. ಡಾಕ್ಟರೇಟ್ ಪದವಿಗಾಗಿ ಅನಿಲಗಳ ಚಲನ ಸಿದ್ಧಾಂತದ ಬಗ್ಗೆ ಒಂದು ಮಹಾಪ್ರಬಂಧವನ್ನ ಬರೆದು ಜ್ಯೂರಿಚ್ ವಿಶ್ವವಿದ್ಯಾಲಯಕ್ಕೆ ಒಪ್ಪಿಸಿದರು. ಮುಂದೆ ವಿಶ್ವದ ಮಹಾನ್ ಮೇಧಾವಿ ಎನಿಸಿದ ಈ ಮಹಾನುಭಾವರಿಗೆ ಎಷ್ಟು ಕಷ್ಟಪಟ್ಟರೂ ಶಿಕ್ಷಕ ಹುದ್ದೆ ಮಾತ್ರ ಸಿಗಲೇ ಇಲ್ಲ. ಹಾಗಾಗಿ ಸಿಕ್ಕಿದ್ದಷ್ಟೇ ಲಾಭ ಎಂದುಕೊಂಡು ಸ್ವಿಸ್ ಪೇಟೆಂಟ್ ಕಚೇರಿಯಲ್ಲಿ ಸಹಾಯಕ ತಂತ್ರಜ್ಞನಾಗಿ ಕೆಲಸಕ್ಕೆ ಸೇರಿದ್ರು. ಈ ಮಧ್ಯೆ ತಮಗೆ ದೊರೆತ ಬಿಡುವಿನ ವೇಳೆಯಲ್ಲಿ ಅದ್ಭುತವಾದ ಕೆಲಸಗಳನ್ನ ಮಾಡಿದ್ರು. 1908ರಲ್ಲಿ ಬರ್ನೆ ಎಂಬಲ್ಲಿ ಖಾಸಗಿ ಉಪಾಧ್ಯಾಯನಾಗಿ ಕೆಲಸ ಮಾಡತೊಡಗಿದ್ರು. 1909ರಲ್ಲಿ ಜ್ಯೂರಿಚ್ನಲ್ಲಿ ಹಾಗೂ 1911ರಲ್ಲಿ ಪ್ರೇಗ್ನಲ್ಲಿ ಭೌತಶಾಸ್ತ್ರದ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿ 1914ರಲ್ಲಿ ಕೈಸರ್ ವಿಲ್ಹೆಲ್ಮ್ ಫಿಸಿಕಲ್ ಇನ್ಸ್ಟಿಟ್ಯೂಟ್ ಸಂಸ್ಥೆಯ ಮತ್ತು ನಿರ್ದೇಶಕರಾಗಿಯೂ ಕಾರ್ಯನಿರ್ವಹಿಸಿದ್ರು. ಮುಂದೆ ಜರ್ಮನಿಗೆ ಮರಳಿ ಬರ್ಲಿನ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆಗಿಯೂ ನೇಮಕಗೊಂಡರು. ಬಹು ವರ್ಷಗಳ ಕಠಿಣ ಪರಿಶ್ರಮ ಹಾಗೂ ಆಳವಾದ ಸಂಶೋಧನೆಯನ್ನ ಕೈಗೊಂಡರು. 1916ರಲ್ಲಿ ತಮ್ಮ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ ಎಂಬ ಸಾಪೇಕ್ಷ ಸಿದ್ಧಾಂತದ ಕುರಿತಾದ ಪ್ರಬಂಧವನ್ನ ಪ್ರಕಟಿಸಿದರು. ಅದೇ ಸಮಯದಲ್ಲಿ ಲೋಹಗಳ ಮೇಲೆ ಬೆಳಕು ಬಿದ್ದಾಗ ಲೋಹದ ಮೈಯಿಂದ ಹೊರಬೀಳುವ ಎಲೆಕ್ಟ್ರಾನ್ಗಳ ಅಧ್ಯಯನ ಶಾಸ್ತ್ರವೆನಿಸಿರುವ ವಿದ್ಯುತ್ ಪರಿಣಾಮ ಮತ್ತು ಆ ಕುರಿತ ಮಾಹಿತಿ ಅಧ್ಯಯನ ಮಾನದಂಡಗಳಲ್ಲಿರುವ ಸಮಸ್ಯೆಗಳ ಕುರಿತು ಬೆಳಕು ಚೆಲ್ಲಿದ್ರು. 1905ರಲ್ಲಿ ಐನ್ಸ್ಟೈನ್ ಅಣುಗಳ ಚಲನೆಯ ಬಗ್ಗೆ ಕ್ರಮವಾಗಿ ಲೇಖನಗಳನ್ನ ಬರೆದರು. ಅದರಲ್ಲಿ ಪ್ರಸಿದ್ಧವಾದ ಒಂದು ಸಂಶೋಧನಾ ಪ್ರಬಂಧ ಬ್ರೌನಿಯನ್ ಚಲನೆಯ ಕುರಿತಾಗಿತ್ತು. ಅದರಲ್ಲಿ ಸೂಕ್ಷ್ಮ ದರ್ಶಕದ ಮೂಲಕ ಕಾಣಿಸುವ ಸಣ್ಣ ಕಣಗಳು ದ್ರವದಲ್ಲಿ ಅಡ್ಡಾದಿಡ್ಡಿಯಾಗಿ ಚಲಿಸುವುದನ್ನ ವಿವರಿಸಿದ್ರು. ಇಂತಹ ಕಣಕ್ಕೆ ಎಲ್ಲಾ ದಿಕ್ಕುಗಳಿಂದ ಡಿಕ್ಕಿಯಾಗುವ ದ್ರವದ ಅಣುಗಳು ದ್ರವದಲ್ಲಿರುವ ಈ ಕಣವನ್ನ ಯದ್ವಾ ತದ್ವಾ ಅಲೆಯುವಂತೆ ಮಾಡುತ್ತವೆ ಎಂದು ಐನ್ಸ್ಟೈನ್ ತೋರಿಸಿಕೊಟ್ರು. ಈ ರೀತಿಯ ಚಲನೆಯನ್ನು ಐನ್ಸ್ಟೈನ್ರಿಗಿಂತ ಮೊದಲೇ ರಾಬರ್ಟ್ ಬ್ರೌನ್ ಎಂಬ ಸ್ಕಾಟ್ಲೆಂಡ್ನ ಸಸ್ಯ ವಿಜ್ಞಾನಿ ಗಮನಿಸಿದ್ರು. ಹೀಗಾಗಿ ಅದಕ್ಕೆ ಬ್ರೌನಿಯನ್ ಚಲನೆ ಎಂಬ ಹೆಸರು ಬಂತು. ಆದರೆ ಈ ರೀತಿಯ ಚಲನೆಗೆ ಸ್ಪಷ್ಟವಾದ ಕಾರಣವನ್ನು ನೀಡಿದ್ದು ಮಾತ್ರ ಐನ್ಸ್ಟೈನ್. ಇಷ್ಟು ಮಾತ್ರವಲ್ಲದೆ ಅಣುಗಳ ಡಿಕ್ಕಿಯಿಂದ ಗೊತ್ತು ಗುರಿ ಇಲ್ಲದೆ ಕಣವೊಂದು ಸದಾ ಅತ್ತಿತ್ತ ಚಲಿಸುತ್ತದೆ. ಅಣು ಪರಮಾಣುಗಳ ಅಸ್ತಿತ್ವದ ಬಗ್ಗೆ ಅನೇಕ ವಿಜ್ಞಾನಿಗಳ ಸಂದೇಹವನ್ನು ಐನ್ಸ್ಟೈನ್ ನೀಡಿದ ಈ ವಿವರಣೆ ದೂರ ಮಾಡಿತ್ತು. ಐನ್ಸ್ಟೈನರ ಮತ್ತೊಂದು ಪ್ರಮುಖ ಸಾಧನೆ ನಡೆದದ್ದು ದ್ಯುತಿ ವಿದ್ಯುತ್ ಪರಿಣಾಮ ಕ್ಷೇತ್ರದಲ್ಲಿ. ಕೆಲವು ಲೋಹಗಳ ಮೇಲೆ ಬೆಳಕು ಬಿದ್ದಾಗ ಎಲೆಕ್ಟ್ರಾನ್ಗಳು ಲೋಹದ ಮೈಯಿಂದ ಹೊರಬೀಳುತ್ತವೆ. ಇದನ್ನು ದ್ಯುತಿ ವಿದ್ಯುತ್ ಪರಿಣಾಮ ಎನ್ನುತ್ತಾರೆ. ಅದರಲ್ಲೂ ಕ್ವಾಂಟಮ್ ಸಿದ್ಧಾಂತದಲ್ಲಿನ ಮಹತ್ವ ಸಾಧನೆ ಹಾಗೂ ಸಂಶೋಧನೆಗಾಗಿ 1921ರಲ್ಲಿ ನೊಬೆಲ್ ಪಾರಿತೋಷಕವನ್ನ ಪಡೆದರು. ಆದರೆ ಪ್ರಶಸ್ತಿ ಸ್ವೀಕರಿಸಲು ಅವರು ಯುರೋಪ್ನಲ್ಲಿ ಇರಲಿಲ್ಲ.
ಅವರಿಗೆ ಬಂದ ಹಣವನ್ನು ವಿಚ್ಛೇದನಗೊಂಡಿದ್ದ ಅವರ ಪತ್ನಿಗೆ ಸಲ್ಲುವಂತಹ ಒಪ್ಪಂದವನ್ನ ಮಾಡಿಕೊಂಡಿದ್ರು. ಈಗ ವಿಷಯಕ್ಕೆ ಬರೋಣ. ಇಂಥ ಮಹಾನ್ ಮೇಧಾವಿ, ಜಗತ್ತು ಕಂಡ ಅಪ್ರತಿಮ ಸಾಧಕನ ವಿಚಿತ್ರವಾದ ನಡವಳಿಕೆ ತೀರಾ ಹತ್ತಿರದಿಂದ ನೋಡಿದ್ದು, ಅದನ್ನ ಸ್ವತಃ ಅನುಭವಿಸಿದ್ದು ಅವರ ಪತ್ನಿಯೇ. ಜಗತ್ತು ಅವರನ್ನ ಮಹಾನ್ ವಿಜ್ಞಾನಿ ಎಂದು ನೋಡಿದ್ರೆ, ಅವರು ಮಾತ್ರ ತನ್ನ ಪತಿಯೊಬ್ಬ ಸೈಕೋ ಎಂದು ಅರಿತುಕೊಂಡಿದ್ರು. ನಿಜಕ್ಕೂ ಐನ್ಸ್ಟೈನ್ ಅವರ ಮತ್ತೊಂದು ಮುಖ ಅನಾವರಣವಾಗೋದು ಇಲ್ಲಿಂದ. ಸುಮಾರು 76 ವರ್ಷಗಳ ಕಾಲ ಬಾಳಿ ಬದುಕಿ ಭೌತಶಾಸ್ತ್ರದಲ್ಲಿ ಅತ್ಯುತ್ತಮ ವಿಜ್ಞಾನಿ ಎಂದು ಪರಿಗಣಿಸಲ್ಪಟ್ಟ ಐನ್ಸ್ಟೈನ್ ಅವರ ವೈಯಕ್ತಿಕ ಜೀವನ ಮಾತ್ರ ದುರಂತವೇ. ಇದೇ ವಿಚಾರವನ್ನ 2012ರಲ್ಲಿ ಲೇಖಕ ವಾಲ್ಟರ್ ಐಸಾಕ್ಸನ್ ಎಂಬುವರು ತಮ್ಮ ಐನ್ಸ್ಟೈನ್ ಈಸ್ ಲೈಫ್ ಅಂಡ್ ಯೂನಿವರ್ಸ್ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ವಿಶ್ವ ಪ್ರಸಿದ್ಧ ವಿಜ್ಞಾನಿ ತಮ್ಮ ವೈಯಕ್ತಿಕ ಜೀವನವನ್ನ ಯಶಸ್ವಿಗೊಳಿಸಲು ಸಾಕಷ್ಟು ಪ್ರಯತ್ನಗಳನ್ನ ಮಾಡಬೇಕಾಗಿತ್ತು, ಆದರೆ ಅದು ಅವರಿಗೆ ಅಸಾಧ್ಯವಾಗಿತ್ತು ಎಂದು ಬರೀತಾರೆ. ಅಲ್ಲದೆ ಐನ್ಸ್ಟೈನ್ ತನ್ನ ವೈವಾಹಿಕ ಜೀವನವನ್ನ ಉಳಿಸಿಕೊಳ್ಳಲು ಎಷ್ಟೆಲ್ಲ ಪ್ರಯತ್ನಿಸಿದ್ರು, ಆದರೆ ಕೊನೆಯವರೆಗೂ ಗೆಲ್ಲಲು ಸಾಧ್ಯವೇ ಆಗಲಿಲ್ಲ ಎಂದು ಬರೀತಾರೆ. ವಾಸ್ತವವಾಗಿ ಐನ್ಸ್ಟೈನ್ ಅವರ ಪ್ರೀತಿ ಅದೆಷ್ಟು ವಿಚಿತ್ರವಾಗಿತ್ತೆಂದ್ರೆ, ವಿಜ್ಞಾನಿ ಮಿಲೇವಾ ಮಾರಿಕ್ ಅವರೊಂದಿಗಿನ ದಾಂಪತ್ಯ ಜೀವನ ಮುರಿದು ಬಿದ್ದಾಗ ಅವರ ಮಾನಸಿಕ ಸ್ಥಿರತೆ ಬಿಗಡಾಯಿಸಿತ್ತು. ಸಂಸಾರದಲ್ಲಿ ಕೆಲವೊಂದು ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸೋದಕ್ಕೆ ಶುರು ಮಾಡಿದ್ರು. ಇದರ ಉದ್ದೇಶ ಹಾಳಾಗುತ್ತಿರುವ ಸಂಸಾರ ಸರಿಯಾಗುತ್ತದೆ ಅನ್ನೋ ಚಿಂತನೆಯಾಗಿತ್ತು. ಇದನ್ನೇ ಬ್ರಿಟಿಷ್ ಪತ್ರಿಕೆಯಾದ ಡೈಲಿ ಮೇಲ್ ವರದಿ ಮಾಡಿತ್ತು. ಇದರ ವರದಿಯನ್ವಯ ಐನ್ಸ್ಟೈನ್ ಅವರು ತಮ್ಮ ಪತ್ನಿ ಮಾರಿಕ್ ಅವರನ್ನ ಹೆಂಡತಿಗಿಂತಲೂ ಹೀನಾಯವಾಗಿ ನಡೆಸಿಕೊಳ್ತಿದ್ರು ಅಂತ ಬರೆಯುತ್ತೆ. ಅಲ್ಲದೆ ತನ್ನ ಪತ್ನಿಗೆ ವಿಧಿಸಿದ್ದ ನಿಯಮಗಳನ್ನ ಪಾಲಿಸಲು ಓರ್ವ ಸೇವಕಿಗೂ ಸಾಧ್ಯವಾಗ್ತಿರ್ಲಿಲ್ಲವೆಂದು ಐನ್ಸ್ಟೈನ್ ಅವರ ಮಾನಸಿಕ ಚಿಂತನೆಯನ್ನ ಅಲ್ಲೆಗೆಳೆದಿತ್ತು. ನಂತರ ತನ್ನ ಗಂಡನ ದುರ್ವರ್ತನೆ ಕಂಡು ಸಹಿಸಲಾರದೆ ಮಾರಿಕ್ 1914ರಲ್ಲಿ ವಿಚ್ಛೇದನ ಪಡೆದುಕೊಳ್ತಾರೆ. ಇನ್ನು ಈ ಮಾರಿಕ್ ಯಾರು, ಅವರ ಹಿನ್ನೆಲೆ ಆದ್ರೂ ಏನು ಅನ್ನೋದನ್ನ ಗಮನಿಸಿದ್ರೆ, ಯುರೋಪ್ನಲ್ಲಿ ಅಂದಿನ ಕಾಲದಲ್ಲಿ ಗಣಿತ ಮತ್ತು ಭೌತಶಾಸ್ತ್ರವನ್ನ ಅಧ್ಯಯನ ಮಾಡಿದ ಕೆಲವು ಮಹಿಳೆಯರಲ್ಲಿ ಮಾರಿಕ್ ಕೂಡ ಒಬ್ಬರು. ಐನ್ಸ್ಟೈನ್ ದಂಪತಿಗಳಿಬ್ಬರು ತಮ್ಮ ಮಕ್ಕಳ ಹಿತದೃಷ್ಟಿಯಿಂದ ಒಟ್ಟಿಗೆ ಬದುಕಬೇಕು ಎಂದು ನಿರ್ಧರಿಸಿದ್ದವರು. ಆದರೆ ಐನ್ಸ್ಟೈನ್ ಅವರ ದೃಷ್ಟಿಯಲ್ಲಿ ಆಕೆ ಪತ್ನಿ ಆಗಿರಲಿಲ್ಲ. ಆಕೆ ಕೇವಲ ಒಬ್ಬ ಸೇವಕಿಯಾಗಷ್ಟೇ ಅವರ ದೃಷ್ಟಿಯಲ್ಲಿ ಕಾಣ್ತಿದ್ರು. ಎಲ್ಲಾ ಕೆಲಸ ಬಿಟ್ಟು ಮನೆಯಲ್ಲೇ ಇರು, ಮಕ್ಕಳನ್ನ ನೋಡಿಕೋ ಎಂದು ಆದೇಶ ಮಾಡ್ತಿದ್ರು. ಪ್ರತಿನಿತ್ಯ ಆಕೆಗೆ ವಿಧಿಸಿದ್ದ ನಿಯಮಗಳೆಂದ್ರೆ, ತನ್ನ ಕೋಣೆಯನ್ನ ಕ್ಲೀನ್ ಮಾಡಬೇಕು, ದಿನಕ್ಕೆ 3 ಹೊತ್ತು ಊಟವನ್ನ ಮನೆಯಲ್ಲೇ ಸಿದ್ಧಪಡಿಸಬೇಕು, ಊಟವನ್ನು ನನ್ನ ಕೋಣೆಯಲ್ಲೇ ಮಾಡ್ತೀನಿ, ಬಟ್ಟೆಗಳನ್ನ ಒಗೆದು ಐರನ್ ಮಾಡಿ ಮಡಚಿ ಶಿಸ್ತಾಗಿ ಇಡಬೇಕು, ಅಲ್ಲದೆ ಇಬ್ಬರು ಮಲಗುವ ಕೋಣೆಗೆ ರಾತ್ರಿ ಹೊತ್ತು ಬಿಟ್ಟರೆ ಯಾರು ಹೋಗುವ ಹಾಗಿಲ್ಲ, ಅಧ್ಯಯನದ ಸ್ಥಳವನ್ನ ಪ್ರತಿನಿತ್ಯವೂ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಎಂಬ ನಿಯಮವಿದು. ಅಲ್ಲದೆ ತಾನು ಉಪಯೋಗಿಸುವ ಯಾವುದನ್ನು ಕೂಡ ಬಳಸಬಾರದು, ಮುಟ್ಟಬಾರದು ಎಂದು ಷರತ್ತು ವಿಧಿಸಿದ್ರು ಐನ್ಸ್ಟೈನ್. ಇಷ್ಟಕ್ಕೆ ಐನ್ಸ್ಟೈನರ ಬೇಡಿಕೆಗಳು ಮುಗಿಯಲಿಲ್ಲ. ಪತ್ನಿ ತಮ್ಮೊಂದಿಗೆ ಕುಳಿತುಕೊಳ್ಳಬಾರದು, ಹೇಳ್ದೆ ಕೇಳ್ದೆ ಮನೆಯಿಂದ ಹೊರಗೆ ಹೋಗಬಾರದು, ನಾನು ಹೇಳಿದ ಕ್ಷಣವೇ ಮಾತು ನಿಲ್ಲಿಸಬೇಕು, ಹಿಂದಿರುಗಿ ಮಾತನಾಡದೆ ಮಲಗುವ ಕೋಣೆಯೋ ಅಥವಾ ಅಧ್ಯಯನದ ಕೊಠಡಿಯಿಂದಲೋ ಹೊರ ಹೋಗಬೇಕು ಎಂಬ ಷರತ್ತು ವಿಧಿಸಿದ್ರು. ವಿಧಿ ಇಲ್ಲದೆ ಆರಂಭದಲ್ಲಿ ಎಲ್ಲವನ್ನ ಸಹಿಸಿಕೊಂಡಿದ್ರು, ಯಾಕಂದ್ರೆ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ. ಆದ್ರೆ ಯಾವಾಗ ಐನ್ಸ್ಟೈನ್ ಅವರಲ್ಲಿ ಅತೀವ ಬದಲಾವಣೆ ಆಯ್ತೋ, ಅವರಿಗಿನ್ನೂ ಸಹಿಸಲು ಸಾಧ್ಯವೇ ಆಗಲಿಲ್ಲ. ಒಂದು ರೀತಿಯಾದ ದುಷ್ಟ ಮನಸ್ಥಿತಿಯವರಾಗಿದ್ರು. ತನ್ನ ಪತ್ನಿ ಎಂದು ನೋಡದೆ ಆಕೆಯನ್ನ ವಿನಾಕಾರಣ ಬೈಯೋದು, ಹೊಡೆಯೋದು, ಕೆಲವೊಮ್ಮೆ ಸಿಗರೇಟ್ನಿಂದ ಇಡೀ ದೇಹವನ್ನೇ ಸುಡೋದು, ಅರೆನಗ್ನ ಮಾಡಿ ವಿಕೃತವಾಗಿ ನಿಂದಿಸೋದು ಮಾಡ್ತಿದ್ರು. ಇದೆಲ್ಲದರಿಂದ ಬೇಸತ್ತ ಮಾರಿಕ್ ಐನ್ಸ್ಟೈನ್ ಅನ್ನ ಬಿಟ್ಟು ತನ್ನ ಪುತ್ರರೊಂದಿಗೆ ಜ್ಯೂರಿಚ್ಗೆ ತೆರಳಿದ್ರು. 5 ವರ್ಷಗಳ ನಂತರ 1919ರಲ್ಲಿ ವಿಚ್ಛೇದನ ಪಡೆದ್ರು. ಐನ್ಸ್ಟೈನ್ ಸಾಧಾರಣ ಆಸಾಮಿಯಲ್ಲ. ಅದಾಗ್ಲೇ ಆತನಿಗೆ 10 ಗೆಳತಿಯರಿದ್ರಂತೆ. ಅವರೆಲ್ಲರೂ ಬಂದು ಹೋಗುವವರು ಮಾತ್ರ. ಭಾವನೆ ಹಂಚಿಕೊಳ್ಳೋಕೆ ಯಾರೂ ಇರಲಿಲ್ಲ. 1912ರಲ್ಲೇ ಎಲ್ಸಾ ಎಂಬ ಮಹಿಳೆಯೊಂದಿಗೆ ನಿಕಟ ಸಂಬಂಧ ಹೊಂದಿದ್ರು. ಯಾವಾಗ 1919ರಲ್ಲಿ ಮಾರಿಕ್ ವಿಚ್ಛೇದನ ಪಡೆದುಕೊಂಡ್ರು, ಮತ್ತೆ ಎಲ್ಸಾ ಅವರನ್ನ ವಿವಾಹವಾದ್ರು. ಅವರಿದ್ದಾಗಲೇ ತಮ್ಮ ಕಾರ್ಯದರ್ಶಿಯಾಗಿದ್ದ ಬೆಟ್ಟಿ ನ್ಯೂಮನ್ ಅವರೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ರು.
ಹೀಗೆ ತಮ್ಮ ಬದುಕಿನುದ್ದಕ್ಕೂ ಏನನ್ನೋ ಹುಡುಕುತ್ತಿದ್ದ ಮಹಾನ್ ವಿಜ್ಞಾನಿ ನಿಜವಾದ ಪ್ರೀತಿ ಹುಡುಕೋದ್ರಲ್ಲಿ ಸೋತ್ ಹೋದ. ಕಡೆಗೆ ಸತ್ತೇ ಹೋದ. ಇಂದು ಇಡೀ ಜಗತ್ತು ಶ್ರೇಷ್ಠ ವಿಜ್ಞಾನಿ ಎಂದು ಹಾಡಿ ಕೊಂಡಾಡಬಹುದು. ಆದರೆ ಅವರ ಮಕ್ಕಳು ಮಾತ್ರ ಕೆಟ್ಟ ತಂದೆಯೆಂದೇ ತಮ್ಮ ಜೀವನದಲ್ಲಿ ಕಪ್ಪು ಚುಕ್ಕೆಯಂತೆ ಅವರನ್ನ ಭಾವಿಸ್ತಾರೆ. ಮನೆ ಮಂದಿಗೆ ನಾಯಕನಾಗುವ ಬದಲು ಖಳನಾಯಕನಾದ. ಇಡೀ ಜಗತ್ತಿಗೆ ಭೌತಶಾಸ್ತ್ರದ ಪಿತಾಮಹನಾದ. ಇದೇ ಅಲ್ವಾ ದುರಂತ ಅಂದ್ರೆ. ಹೀಗೆ ಜೊತೆಗಿದ್ದ ಮಗನು ಮಾನಸಿಕ ಅಸ್ವಸ್ಥನಾಗಿದ್ದ. ಇದು ಐನ್ಸ್ಟೈನ್ ರನ್ನ ಇನ್ನಿಲ್ಲದಂತೆ ಬಾಧಿಸಿಬಿಡ್ತು. ಜೊತೆಗೆ ನೋಡ್ಕೊಳ್ಳೋಕೆ ಕೆಲಸದವರಿದ್ರು. ಆದ್ರೆ ಪ್ರೀತಿ ಕೊಡುವವರು ಯಾರೂ ಇಲ್ಲದೆ ಅದೇ ಖಿನ್ನತೆಯಿಂದ 1955 ಏಪ್ರಿಲ್ 18ರಂದು ಹೊಟ್ಟೆಯ ಭಾಗದಲ್ಲಿರುವ ದೊಡ್ಡ ರಕ್ತನಾಳ ಒಡೆದು ರಕ್ತಸ್ರಾವವಾಗಿ ಇಹಲೋಕ ತ್ಯಜಿಸಿಬಿಡ್ತಾರೆ. ಐನ್ಸ್ಟೈನ್ ಸಾವಿನ ನಂತರ ಅವರ ದೇಹವನ್ನ ಪೋಸ್ಟ್ ಮಾರ್ಟಮ್ ಮಾಡಿದವರು ಥಾಮಸ್ ಟೋಲ್ಜಸ್ ಹಾರ್ವೆ. ಈತ ಐನ್ಸ್ಟೈನ್ ಕುಟುಂಬದ ಅನುಮತಿ ಇಲ್ಲದೆ ಅವರ ಮೆದುಳನ್ನೇ ಕಳ್ಳತನ ಮಾಡಿಬಿಟ್ಟಿದ್ದ. ಇದರ ವಿರುದ್ಧವೂ ಪ್ರಕರಣ ದಾಖಲಾಗಿತ್ತು. ಹಾರ್ವೆ ಐನ್ಸ್ಟೈನ್ ಅವರ ಮೆದುಳನ್ನ ಸುಮಾರು 240 ತುಂಡುಗಳನ್ನಾಗಿ ಕತ್ತರಿಸಿ ವಿಶೇಷ ರಾಸಾಯನಿಕದಲ್ಲಿ ಸಂರಕ್ಷಿಸಿ ವಿವಿಧ ಸುಪ್ರಸಿದ್ಧ ವಿಜ್ಞಾನಿಗಳಿಗೆ ಅಧ್ಯಯನಕ್ಕಾಗಿ ಕಳಿಸಿದ್ದ. ಇದರ ಉದ್ದೇಶವೆಂದ್ರೆ ಐನ್ಸ್ಟೈನ್ ಯಾಕೆ ಅಷ್ಟೊಂದು ಜೀನಿಯಸ್ ಆಗಿದ್ರು ಎಂಬುದನ್ನ ಕಂಡುಹಿಡಿಯುವುದಷ್ಟೇ ಆಗಿತ್ತು. ಈ ಅಧ್ಯಯನದಲ್ಲಿ ಕಂಡ ವಿಚಿತ್ರ ಸಂಗತಿಗಳೆಂದ್ರೆ ಐನ್ಸ್ಟೈನ್ ಮೆದುಳಿನ ಪೆರಿಟಿಯಲ್ ಲೋಬ್ ಭಾಗ ಸಾಮಾನ್ಯ ಜನರಿಗಿಂತ ವಿಭಿನ್ನವಾಗಿತ್ತು. ಇದು ಗಣಿತ ಮತ್ತು ಕಲ್ಪನೆ ಶಕ್ತಿಗೆ ಸಂಬಂಧಿಸಿದೆ. ಇನ್ನೂ ಕೆಲವು ಭಾಗಗಳಲ್ಲಿ ನ್ಯೂರಾನ್ಸ್ ಡೆನ್ಸಿಟಿ ಹೆಚ್ಚಿತ್ತು. ಹೀಗೆ ಹಾರ್ವೆ ಐನ್ಸ್ಟೈನ್ ಅವರ ಮೆದುಳನ್ನ ಕಾರಿನಲ್ಲೇ ಇಟ್ಟುಕೊಂಡು ವರ್ಷಗಳ ಕಾಲ ತಿರುಗಿದ್ರು. ಅಮೆರಿಕದ ವಿವಿಧೆಡೆ ನಾನಾ ಸಂಶೋಧಕರನ್ನು ಭೇಟಿಯಾಗಿ ತೋರಿಸಿದ್ರು. ಇದು ಅಂದಿನ ಕಾಲಕ್ಕೆ ಸಂಚಲನ ಸೃಷ್ಟಿಸಿಬಿಟ್ಟಿತ್ತು. ನಂತರ ಐನ್ಸ್ಟೈನ್ ಮಗ ಹ್ಯಾನ್ಸ್ ಆಲ್ಬರ್ಟ್ ಐನ್ಸ್ಟೈನ್ ಸಂಶೋಧನಾ ದೃಷ್ಟಿಯಿಂದ ಅಧ್ಯಯನಕ್ಕಾಗಿ ಅನುಮತಿ ನೀಡಿದ್ರು. ಇಂದಿಗೂ ಮೆದುಳಿನ ಕೆಲವು ಭಾಗಗಳು ಪ್ರಿನ್ಸ್ಟನ್ ಯೂನಿವರ್ಸಿಟಿಯ ಮೆಡಿಕಲ್ ಸೆಂಟರ್ ಮತ್ತು ಇತರೆ ಸಂಶೋಧನಾ ಕೇಂದ್ರಗಳಲ್ಲಿ ಸಂರಕ್ಷಿತವಾಗಿವೆ. ಇವಿಷ್ಟು ಐನ್ಸ್ಟೈನ್ ಅವರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.